ಭಾನುವಾರ ನಮ್ಮ ವಿದ್ಯಾಶ್ರೀ ಎಜುಕೇಷನ್ ಸ್ಕೂಲಲ್ಲಿ ಒಂದು ಹೆಲ್ತ್ ಕ್ಯಾಂಪ್ ಮಾಡಿದ್ವಿ. ಅದರಲ್ಲಿ ಸುಮಾರು 800 ಜನ ಪಾಲ್ಗೊಂಡು ಎಲ್ಲ ರೀತಿಯ ಹೃದಯ ಚಿಕಿತ್ಸೆ ಮತ್ತು ಮೂಳೆ ಚಿಕಿತ್ಸೆ, ಕಿವಿ ಗಂಟಲು, ಕಣ್ಣಿನ ಪರೀಕ್ಷೆ ಮತ್ತು ಹಾರ್ಟು, ECG ಈ ಎಲ್ಲವನ್ನು ಉಚಿತವಾಗಿ ಜನರಿಗೆ, ಆಮೇಲೆ ಶುಗರು, ಕೊಲೆಸ್ಟ್ರಾಲು, BP ಇದು ಮಾಮೂಲಿ ಸುಮ್ಮನೆ ಬ್ಲಡ್ಡು ಚುಚ್ಚಿ ರಿಪೋರ್ಟ್ ಕೊಡೋದಲ್ಲ, ಸಂಪೂರ್ಣ ರಿಪೋರ್ಟನ್ನು ಈ ಭಾಗದಲ್ಲಿ ನಾವು ನಡೆಸ್ಕೊಟ್ವಿ. ಈ ಶಿಬಿರ ಮುಖ್ಯ ಇವರು ಅಂದರೆ ನಮ್ಮ ಪಟೇಲ್ ಸೀನಣ್ಣವರು ಮತ್ತು ನಾಗೇಶ್ ಅವರು, ಆಮೇಲೆ ಛತ್ರಪತಿ ಫೌಂಡೇಶನು ಮತ್ತು ಕರ್ನಾಟಕ ರಾಜ್ಯ ಸಹಿತ ಸಮಾಜ ಹಾಗೂ ಗುಂಡು ಮುನೇಶ್ವರ ಸ್ವಾಮಿ ದೇವಸ್ಥಾನದ ಒಂದು ಸಮ್ಮುಖದಲ್ಲಿ ನಡೀತು. ಆ ದಿನ ಸುಮಾರು ಅಂದರೆ 150ಕ್ಕೂ ಹೆಚ್ಚು ಜನ ಕಣ್ಣಿನ ಪರೀಕ್ಷೆ ಮಾಡಿಸಿದರು. ಅದರಲ್ಲಿ 140 ಜನಕ್ಕೆ ಇವತ್ತು ಕನ್ನಡಕಗಳ ವಿತರಣೆ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ಎಲ್ಲರನ್ನೂ ಪರೀಕ್ಷೆ ಮಾಡಿ ಯಾರಿಗೆ ಕನ್ನಡಕ ಯಾವ ಒಂದು ದೃಷ್ಟಿ ಸಮಸ್ಯೆ ಇದೆಯೋ ಅಂಥವರ ಪರಿಶೀಲನೆ ಮಾಡಿ ದೃಷ್ಟಿಯ ಒಂದು ಕನ್ನಡಕವನ್ನು ಇದೇ ಆವರಣದಲ್ಲಿ ಸ್ಕೂಲಲ್ಲಿ ನಾಗಶೆಟ್ಟಹಳ್ಳಿ ಬಸ್ ಸ್ಟ್ಯಾಂಡಲ್ಲಿ ನಾವು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ತುಂಬ ಜನ ಎಲ್ಲ ಸಂತೋಷದಿಂದ ಒಳ್ಳೆ ಕೆಲಸ ಮಾಡಿದ್ರು ಅಂತ ಹೇಳಿ. ಎಷ್ಟು ಜನ ಭಾಗವಹಿಸಿದ್ರು ಹೆಲ್ತ್ ಕ್ಯಾಂಪಲ್ಲಿ? ಹೆಲ್ತ್ ಕ್ಯಾಂಪಲ್ಲಿ ಸುಮಾರು 800ಕ್ಕಿಂತ ಹೆಚ್ಚಿನ ಜನಸಂಖ್ಯೆ ಸೇರಿತ್ತು. ಎಲ್ಲರೂ ಒಳ್ಳೆ ಸ್ಪಂದನೆ ಮಾಡಿದ್ರು. ಆಮೇಲೆ ಕೃತಜ್ಞತೆಗಳು ಸಲ್ಲಿಸಬೇಕು ಈ ಶಾಲೆಯವರು ಈ ಸ್ಥಳವನ್ನು ಕೊಟ್ಟು ಇಷ್ಟು ಜನ ಆರೋಗ್ಯದ ಬಗ್ಗೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಅವ್ರಿಗೂ ಕೃತಜ್ಞತೆಗಳು ಸಲ್ಲಿಸ್ತಾರೆ. ನೆಕ್ಸ್ಟ್ ಫ್ಯೂಚರಲ್ಲಿ ಮತ್ತೆ ಮಾಡ್ತಾಯಿದ್ರೆ ಖಂಡಿತ ಇದು ಆರೋಗ್ಯ ಜನಪರವಾಗಿ ನಾವು ಮಾಡಲೇಬೇಕು. ಯಾಕಂದರೆ ಈಗಿನ ಜನರಿಗೆ ಹಣಕ್ಕಿಂತ ಆರೋಗ್ಯ ಭಾಳ ಮುಖ್ಯವಾಗಿದೆ. ಹಾಗಾಗಿ ಜನರ ಪರವಾಗಿ ನಾವು ನಿಂತ್ಕೊಳ್ತೇವೆ. ಹಾಗೂ ಇನ್ನೂ ಹೆಚ್ಚಿನ ಏನಿಂಥ ಸೋಷಿಯಲ್ ವರ್ಕ್ ಮಾಡೋದಕ್ಕೆ ಹೆಚ್ಚಿನ ಆರ್ಥಿಕವಾಗಿರುವಂಥ ಜನರು ಮುಂದೆ ಬಂದು ಸಹಕಾರ ಮಾಡಬೇಕು ಅಂತೇಳಿ ವಿನಂತಿ ಮಾಡ್ತೀನಿ. ನಿಮ್ಮ ಹೆಸರು? ಮೋಹನ್ ಕುಮಾರ್ ಜಿ, ನಾಗಶೆಟ್ಟಹಳ್ಳಿ ಕಾಂಗ್ರೆಸ್ ಕಾರ್ಯಕರ್ತ ಮತ್ತು GBA ಒಬ್ಬ ಆಕಾಂಕ್ಷಿಯಾಗಿ ನಾನು. ಆರೋಗ್ಯ ಇದ್ದರೆ ಎಲ್ಲ ಇರುತ್ತೆ, ಆರೋಗ್ಯ ಕಳ್ಕೊಂಡ್ರೆ ಏನೂ ಇರಲ್ಲ. ಹಾಗಾಗಿ ಕಣ್ಣು ಒಂದು ಪ್ರಮುಖವಾದ ಅಂಗ, ಅದನ್ನು ಚೆನ್ನಾಗಿ ಇಟ್ಕೊಳ್ಬೇಕು. ಮತ್ತು ಹಂಗಂತ ಬೇರೆ ಅಂಗಗಳು ಮುಖ್ಯವಾಗಿರುತ್ತೆ. ಆರೋಗ್ಯದ ಕಡೆ ಗಮನ ಕೊಟ್ಟರೆ ನಾವೆಲ್ಲರೂ ಸುಖವಾಗಿ ಆರೋಗ್ಯವಾಗಿರ್ತೀವಿ. ಮತ್ತು ಆಲೋಚನೆಗಳು ಹಾಗೇ ಇರುತ್ತೆ. ನಾವು ಆರೋಗ್ಯವಾಗಿಲ್ಲ ಅಂದರೆ ನಮ್ಮ ಆಲೋಚನೆಗಳು ಚೆನ್ನಾಗಿರೋಲ್ಲ. ಹಾಗಾಗಿ ಎಲ್ಲರಿಗೂ ದೇವರು ಆರೋಗ್ಯವಾಗಿ ಕೊಡಲಿ ಅಂತ ಕೇಳಿಕೊಂಡು ಈ 2 ಮಾತನ್ನು ಮುಗಿಸ್ತೀನಿ. ಉಚಿತ ಕನ್ನಡಕ ಕೊಡ್ತಾ ಇದ್ದಾರೆ ಹೇಳಿ, ಕಾರ್ಯಕ್ರಮದ ಬಗ್ಗೆ ಏನು ಹೇಳ್ತಾ ಇದ್ದೀರಾ? ಇದೊಂದು ಒಳ್ಳೆಯ ಕಾರ್ಯಕ್ರಮ. ಆರೋಗ್ಯ ಎಲ್ಲರಿಗೂ ಬೇಕಾಗಿದೆ. ಅದು ಈಗಿನ ಕಾಲದಲ್ಲಿ ಆರೋಗ್ಯ ಬೇಕಾಗಿದೆ. ಯಾಕಂದರೆ ಎಲ್ಲ ಆರೋಗ್ಯದಲ್ಲಿ ಆಹಾರದಲ್ಲಿ ಕಲಬೆರಕೆ ಇದೆ. ಯಾವುದೇ ಆಹಾರ ತೊಗೊಂಡ್ರೂ ವೈದ್ಯರ ಹತ್ರ ಹೋದರೆ ಏನೂ ತೊಗೊಳ್ಬೇಡಿ ಅಂತ ಹೇಳ್ತಾರೆ. ಯಾಕಂದರೆ ಎಲ್ಲದರಲ್ಲೂ ಬೆರಕೆ ಇರೋದ್ರಿಂದ. ಹಾಗಾಗಿ ನಮ್ಮ ಆರೋಗ್ಯನ ಕಾಪಾಡ್ಕೊಳ್ಳೋಕ್ಕೆ ನಾವೆಲ್ಲ ಒಳ್ಳೆಯ ರೀತಿಯಲ್ಲಿ ಪ್ರಯತ್ನ ಪಡ್ತೀವಿ, ಆರೋಗ್ಯವಾಗಿರಬೇಕು. ಈ ಥರ ಶಿಬಿರಗಳು ಮೋಹನ್ ಅವರು ಇನ್ನೂ ಸ್ವಲ್ಪ ನಡೆಸ್ತಾ ಇರಲಿ ಅಂತ ಕೇಳ್ಕೊಳ್ತಾ ನನ್ನ 2 ಮಾತನ್ನು ಮುಗಿಸ್ತೀನಿ. ಓಕೆ, ಹೆಲ್ತ್ ಕ್ಯಾಂಪಿಗೆ ಬಂದಿದ್ರಾ ನೀವು? ಹೌದು. ಅಂದರೆ ನಿಮಗೆ ಯಾವ ರೀತಿ ಹೆಲ್ಪ್ ಆಯಿತು ಹೆಲ್ತ್ ಕ್ಯಾಂಪಿಂದ? ಹೆಲ್ತ್ ಕ್ಯಾಂಪಲ್ಲಿ ಇದು ಕೊಲೆಸ್ಟ್ರಾಲ್ ಎಲ್ಲ ಚೆಕ್ ಮಾಡಿದ್ರಲ್ಲ, ನಾನು ಆ್ಯಕ್ಚುಲಿ ಮಾಡಿಸ್ಬೇಕಿತ್ತು. ಬಟ್ ಈಗ ಮಾಡಿಸೋದಕ್ಕೆ ಟೈಮ್ ಇರಲ್ಲ. ಯಾವಾಗಲೂ ಬೆಳಗ್ಗೆ ಎದ್ದು ಕೆಲಸಕ್ಕೆ ಹೋಗಿ ಈವ್ನಿಂಗ್ ಟೈಮೇ ಸಿಗ್ತಿರಲಿಲ್ಲ. ಸಂಡೇ ಇಟ್ಕೊಂಡಿದ್ದಕ್ಕೆ ಸ್ವಲ್ಪ ಹೆಲ್ಪ್ ಆಯಿತು, ಮಾಡಿಸಿದ್ವಿ. ಓಕೆ, ಎಲ್ಲ ನಾರ್ಮಲ್ ಇದೆ. ಈಗ ಕನ್ನಡಕ ಕೊಟ್ಟಿದ್ದಾರೆ. ಸ್ವಲ್ಪ ಬ್ಲರ್ ಇತ್ತು ಲಾಸ್ಟ್ ಲೈನು, ಸ್ವಲ್ಪ ತುಂಬ ಚಿಕ್ಕಷ್ಟು ಕಾಣಿಸ್ತಾ ಇರಲಿಲ್ಲ ರೀಡಿಂಗ್ ಮಾಡೋದಕ್ಕೆ. ಕೊಟ್ಟಿದ್ದಾರೆ, ನೋಡೋ ಹೆಲ್ಪ್ ಆಗುತ್ತೆ. ಒಳ್ಳೆ ಕೆಲಸ ಮಾಡಿದ್ದಾರೆ. ಹಿಂಗೆ ಮಾಡ್ತಾ ಇರಲಿ, ಸಮಾಜಕ್ಕೆ ಒಳ್ಳೇದಾಗುತ್ತೆ. ಓಕೆ, ಥ್ಯಾಂಕ್ ಯು. ಭಾರತಿ